Ephesians 2nd chapter verse 8. ಎಫೆಸ 2ನೇ ಅಧ್ಯಾಯ 8ನೇ ವಚನ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವು ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದಲ್ಲ, ಅದು ದೇವರ ದಾನವೇ. Amen. Hallelujah. Hallelujah. Shall we all tell it one more time? Say English. For by grace I am saved through faith. ನಂಬಿಕೆಯ ಮೂಲಕ ಕೃಪೆಯಿಂದಲೇ ನಾನು ರಕ್ಷಣೆ ಹೊಂದಿದ್ದೇನೆ. How we are saved. ನಾವು ಹೇಗೆ ರಕ್ಷಣೆಯನ್ನು ಹೊಂದಿದ್ದೇವೆ? Grace provided salvation. ಕೃಪೆಯು ರಕ್ಷಣೆಯನ್ನು ಕೊಟ್ಟಿದೆ. Freely provided salvation. You have to get. Otherwise, I will send you out. ಉಚಿತವಾಗಿ ರಕ್ಷಣೆ ಹೊಂದಿದ್ದೇವೆ. No, I'm telling this girl. You tell her. ಹಾಕು, ನೀನು ಹಾಕು. What is your problem? ದುಪ್ಪಟ ಕಟ್ಕೋ. What's your problem? Now listen. See, I'm very sorry if I'm strict, but I have to be strict. Okay? ನಾನು ಸ್ಟ್ರಿಕ್ಟ್ ಇದ್ದದಕ್ಕಾಗಿ ನಾ ಸ್ಟ್ರಿಕ್ಟ್ ಇರಲೇಬೇಕಾಗಿದೆ. There is no option for me. ಮತ್ತೆ ಇದು ಬಿಟ್ಟು ನನಗೆ ಆಯ್ಕೆ ಇಲ್ಲ. Can you listen? ಕೇಳಿದ್ರೆ Grace provided salvation. ಕೃಪೆಯ ರಕ್ಷಣೆಯನ್ನು ಕೊಟ್ಟಿದೆ. Freely provided. ಉಚಿತವಾಗಿ ಕೊಟ್ಟಿದೆ. By faith we have taken it. ನಾವು ನಂಬಿಕೆಯನ್ನು ತೆಗೆದುಕೊಂಡಿದ್ದೇವೆ. The same way we have to live by grace. ನಾವು ಅದರಂತೆ ಕೃಪೆಯಿಂದ ಜೀವಿಸಬೇಕು. All the blessings are provided by grace. By faith we have to take. ನಮ್ಮ ಎಲ್ಲ ಆಶೀರ್ವಾದಗಳು ಕೃಪೆಯಿಂದ ಕೊಡಲ್ಪಟ್ಟಿದೆ. ನಾವು ನಂಬಿಕೆಯ ಮೂಲಕ ಅದನ್ನು ತೆಗೆದುಕೊಳ್ಳಬೇಕು. Last few weeks I was teaching how we can live a holy life. ಮತ್ತು ಕಳೆದ ವಾರಗಳಿಂದ ನಾನು ಕಲಿಸ್ತಾ ಇದ್ದೇನೆ ನಾವು ಹೇಗೆ ಪರಿಶುದ್ಧವಾದ ಜೀವಿತ ಜೀವಿಸುವುದು. By grace through faith. ಅದು ಸಹ ಕೃಪೆಯಿಂದ ನಂಬಿಕೆಯ ಮೂಲಕ. Those messages are available for you in YouTube. ಮತ್ತು ಆ ಸಂದೇಶಗಳು ಯೂಟ್ಯೂಬ್ ನಲ್ಲಿ ನಿಮಗೆ ಸಿಗ್ತವೆ. Here afterwards we will not put a video message. What I am preaching today in audio it is available. It is for you can go and see it again, hear it again. ಮತ್ತು ಇಲ್ಲಿಂದ ಮತ್ತು ಯೂಟ್ಯೂಬ್ ಗಳಲ್ಲಿ ವಿಡಿಯೋ ಸಂದೇಶಗಳು ಸಿಗುವುದಿಲ್ಲ. ಮತ್ತು ಭಾನುವಾರಗಳಲ್ಲಿ ಮತ್ತು ಆರಾಧನೆಗಳಲ್ಲಿ ಯಾವ್ಯಾವ ಸಂದೇಶ ಹೇಳಲ್ಪಟ್ಟದೋ ಅವುಗಳನ್ನು ರೆಕಾರ್ಡ್ ಮಾಡ್ತೇವೆ ಮತ್ತು ಆಡಿಯೋ ನೀವು ಕೇಳಬಹುದು. YouTube channel is started for you mainly for you. ಮತ್ತು ಆ ಒಂದು ಚಾನೆಲ್ ಸ್ಟಾರ್ಟ್ ಮಾಡಿದ್ದು ಮುಖ್ಯವಾಗಿ ಅದು ನಿಮಗಾಗಿದೆ. ನೀವು ಕೇಳಬೇಕೆಂಬುದಾಗಿ. Today we will see one more subject. ಇವತ್ತು ಇನ್ನೊಂದು ನಾವು ಬೋಧನೆಯನ್ನು ಕೇಳೋಣ. Grace brings miracles in our life. ಕೃಪೆಯು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತರ್ತದೆ. Say this. Grace brings miracles in our life. ಕೃಪೆಯು ನಮ್ಮ ಜೀವಿತದಲ್ಲಿ ಅದ್ಭುತಗಳನ್ನು ತರುತ್ತದೆ. Now the whole world is panic. They are waiting for vaccine. ಲೋಕವೇ ಆಶ್ಚರ್ಯದಲ್ಲಿದೆ. ಲೋಕವೇ ಔಷಧಿಗಾಗಿ ಕಾಯ್ತಾ ಇದೆ. It's good. I respect all the scientists. I respect people who invent medicine. I respect them. ಮತ್ತು ಅದು ಒಳ್ಳೆಯದು. ಎಲ್ಲ ವಿಜ್ಞಾನಿಗಳಿಗೆ ಮತ್ತು ಯಾರು ಔಷಧಿ ತಯಾರು ಮಾಡ್ತಾರೋ ಅವರಿಗೆಲ್ಲ ನಾನು ಗೌರವಿಸ್ತೇನೆ. But the solution is ಆದ್ರೆ ಪರಿಹಾರ ಏನೆಂದರೆ Jesus. ಯೇಸು ಆಗಿದ್ದಾನೆ. Hallelujah. Hallelujah. The solution is miracles which God performs. ಮತ್ತು ಒಂದು ಪರಿಹಾರ ಏನೆಂದರೆ ದೇವರು ಮಾಡುವಂತ ಅದ್ಭುತಗಳಾಗಿದೆ. How God performs miracles? ದೇವರು ಅದ್ಭುತಗಳನ್ನು ಹೇಗೆ ಮಾಡ್ತಾನೆ? By grace He performs. ಆತನ ಕೃಪೆಯಿಂದ ಆತನ ಅದ್ಭುತಗಳನ್ನು ಮಾಡ್ತಾನೆ. He will perform miracle in your life for your needs, and through you He will perform miracles in others' lives. ಮತ್ತು ನಿಮ್ಮ ಜೀವಿತದಲ್ಲಿ ನಿಮ್ಮ ಬೇಡಿಕೆಗಳನ್ನು ಕೊಡುವುದರ ಮೂಲಕ ಆತನ ಅದ್ಭುತಗಳನ್ನು ಮಾಡ್ತಾನೆ. ಮತ್ತು ನಿಮ್ಮ ಮೂಲಕ ಇನ್ನೊಬ್ಬರ ಜೀವಿತಗಳಲ್ಲಿ ಅದ್ಭುತಗಳನ್ನು ಮಾಡ್ತಾನೆ. How? ಅದು ಹೇಗೆ? Hallelujah. Hallelujah. Turn your Bible to Galatians 3rd chapter. ಗಲಾತ್ಯ 3ನೇ ಅಧ್ಯಾಯಕ್ಕೆ ನಿಮ್ಮ ಬೈಬಲ್ ತಿರುಗಿಸಿರಿ. Verse 5. 5ನೇ ವಚನ. Galatians 3rd chapter. He therefore that ministers to you the Spirit and worketh miracles among you, does he it by the works of the law or by the hearing of faith?
ಆತನು ಆತ್ಮನನ್ನು ನಿಮಗೆ ಕೊಟ್ಟು ನಿಮ್ಮಲ್ಲಿ ಮಾತ್ಕಾರಗಳನ್ನು ನಡೆಸಿದ್ದಾನಲ್ಲ, ಹಾಗೆ ಮಾಡಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ. This book of Galatians, Paul is writing to the church where he already preached grace. ಮತ್ತು ಈ ಗಲಾತ್ಯ ಪುಸ್ತಕವು ಪೌಲನು ಗಲಾತ್ಯ ಸಭೆಗೆ ಬರಿತಾ ಇದ್ದಾನೆ. ಯಾರು ಮೊದಲೇ ಅಲ್ಲಿ ಕೃಪೆಯ ಬಗ್ಗೆ ಬೋಧನೆ ಮಾಡಿದ್ದ. He preached the gospel to them. ಅವರಿಗೆ ಆತನ ಸುವಾರ್ತೆಯನ್ನು ಸಾರಿದ. He preached what Jesus has done on the cross. ಯೇಸು ಕ್ರೂಜೆಯ ಮೇಲೆ ಮಾಡಿರುವಂತಹ ಒಂದು ಸಂದೇಶವನ್ನು ಆತನು ತಿಳಿಸಿದ. But slowly they are moving away from grace. ಮತ್ತು ಅವರು ನಿಧಾನವಾಗಿ ಆ ಕೃಪೆಯಿಂದ ಅವರು ಜಾರ್ತಾ ಇದ್ದಾರೆ. So he is asking him, what do you think? ಮತ್ತು ಆತನು ಅವರಿಗೆ ಕೇಳ್ತಾ ಇದ್ದಾರೆ, ನೀವು ಯಾವುದನ್ನು ಯೋಚನೆ ಮಾಡ್ತಾ ಇದ್ದೀರಿ? Why the power of God is working in you? Why the miracles of God are working? Is because you follow law or because you believe? ನೀವು ನ್ಯಾಯ ಪ್ರಮಾಣವನ್ನು ನಿಯಮಗಳನ್ನು ನೀವು ಪಾಲನೆ ಮಾಡುವುದರಿಂದ ಮಾತ್ಕಾರಗಳು ನಡೀತಾ ಇದೆಯೋ, ದೇವರ ಶಕ್ತಿ ಕಾಣ್ತಾ ಇದ್ದೀರೋ, ಅಥವಾ ನಂಬಿಕೆಯಿಂದ ಕಾಣ್ತಾ ಇದ್ದೀರಿ? ಇನ್ನೊಂದು ಸಾರಿ, ಆತನು ಆತ್ಮನು ನಿಮಗೆ ಕೊಟ್ಟು ನಿಮ್ಮಲ್ಲಿ ಮಾತ್ಕಾರಗಳು ನಡೆಸಿದ್ದಾನಲ್ಲ, ಹಾಗೆ ಮಾಡಿದ್ದು ನ್ಯಾಯ ಪ್ರಮಾಣದ ಕ್ರಿಯೆಗಳಿಂದಲೋ ಇಲ್ಲವೇ ಕೇಳಿ ನಂಬಿದ್ದರಿಂದಲೋ. ಕೇಳಿ ನಂಬಿದ is there. In Hindi it says you heard the good news. ಅಲ್ಲಿ ಹಿಂದಿಯಲ್ಲಿ ಹೇಳ್ತದೆ, ನೀವು ಸುವಾರ್ತೆಯನ್ನು ಕೇಳಿದ್ದರಿಂದ. I'll read one more version. Okay, I'll just read it for you. Listen to me, then I'll explain. Okay. ನಾನು ಇನ್ನೊಂದು ತರ್ಜಮೆಯನ್ನು ಓದ್ತೇನೆ. It's amplified version. It gives a very clear picture of the scripture. ಅದು ಆಂಪ್ಲಿಫೈಡ್ ತರ್ಜಮೆಯಿಂದ ಓದ್ತೇನೆ. ಈ ವಾಕ್ಯದ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡ್ತಾರೆ. I'll read in English, then while translating, I'll break it. You will translate for you. Okay. It says like this: Then does he who supplies you with his marvelous Holy Spirit and works powerfully and miraculously among you do so on the grounds of your doing what the Lord demands, or because of your believing in, adhering to, trusting in, and relying on the message that you heard? He says, why the power of God is working in you? Why God is supplying the power? Why God is performing miracles? ಮತ್ತು ಅಲ್ಲಿ ಹೇಳಲ್ಪಟ್ಟದೆ, ಯಾಕೆ ದೇವರು ನಿಮ್ಮಲ್ಲಿ ಮಾತ್ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಯಾಕೆ ದೇವರು ತನ್ನ ಶಕ್ತಿಯನ್ನು ತೋರಿಸ್ತಾ ಇದ್ದಾನೆ ಅಂದ್ರೆ, is it because of your good works? ಅದು ನಿಮ್ಮ ಒಳ್ಳೆ ಕಾರ್ಯಗಳಿಂದಲ್ಲ, or because you believe the message which I preached? ಅಥವಾ ನಾನು ಸಂದೇಶವನ್ನು ಹೇಳಿದ್ದನ್ನು ನೀವು ನಂಬಿದರಿಂದಲೋ. What is the message he preached? ಯಾವ ಸಂದೇಶ ಆತನು ಸಾರಿದ್ದನು? He preached Jesus died on the cross. ಆತನು ಸಾರಿದ್ದ ವಿಷಯದಲ್ಲಿ ಯೇಸು ಕ್ರೂಜೆ ಮೇಲೆ ಸತ್ತಿದ್ದಾನೆ. He carried your sins in his own body. ಆತನು ನಮ್ಮ ಎಲ್ಲ ಪಾಪಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. He became a sinner. ಮತ್ತು ಆತನು ಪಾಪವಾದನು. He made you righteousness of God. ಮತ್ತು ನಿಮ್ಮನ್ನೆಲ್ಲ ದೇವರ ನೀತಿಗಳಾಗಿ ಮಾಡಿದ್ದಾನೆ. He carried all your sickness on himself on the cross. ಮತ್ತು ನಿಮ್ಮ ಎಲ್ಲ ರೋಗಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. Now you are healed by the stripes of Jesus. ಈಗ ನೀವು ಯೇಸುವಿನ ಬಾಸುಗಳಿಂದ ನಿಮಗೆ ಗುಣವಾಗಿದೆ. He carried all your poverty on the cross. ನಿಮ್ಮ ಎಲ್ಲ ಬಡತನವನ್ನು ಆತನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. You can become rich. ಮತ್ತು ನೀವು ಶ್ರೀಮಂತರಾಗುವಂತೆ. All the curses he carried on the cross. ಎಲ್ಲ ಶಾಪಗಳನ್ನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. You can have blessings. ನೀವು ಆಶೀರ್ವಾದಗಳು ಇರುವಂತೆ. All the failures he carried on the cross. ನಿಮ್ಮ ಎಲ್ಲ ಸೋಲುಗಳನ್ನು ಆತನು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. You can have a success. ನೀವು ಯಶಸ್ಸು ಹೊಂದುವಂತೆ. Paul talked about the finished work of cross. ಮತ್ತು ಪೌಲನು ಯೇಸು ಕ್ರಿಸ್ತನ ಮುಗಿಸಲ್ಪಟ್ಟಂತ ಕಾರ್ಯದ ಬಗ್ಗೆ ಮಾತಾಡ್ತಾ ಇದ್ದಾನೆ. They believed it. ಮತ್ತು ಅವರು ನಂಬಿದರು. They became a Christian. ಮತ್ತು ಅವರು ಕ್ರೈಸ್ತರಾದರು. They started coming to the church. ಮತ್ತು ಅವರು ಸಭೆಗೆ ಬರುವುದಕ್ಕೆ ಪ್ರಾರಂಭಿಸಿದರು. Some people what they did is they brought the Jewish teaching inside the church. ಮತ್ತು ಕೆಲವು ಜನರು ಏನ್ ಮಾಡಿದರು ಅಂದ್ರೆ, ಆ ಸಭೆಯಲ್ಲಿ ಯಹೂದ್ಯರ ಸಂಪ್ರದಾಯಗಳನ್ನು ಬೋಧನೆಗಳನ್ನು ತರ್ತಾರೆ. You are born again, it is good. ನೀವು ಹೊಸದಾಗಿ ಹುಟ್ಟಿದ್ದೀರಿ, ಅದು ಒಳ್ಳೆಯದು. You are baptized, it is good. ನೀವು ದೀಕ್ಷಾಸ್ನಾನ ಹೊಂದಿದ್ದೀರಿ, ಅದು ಒಳ್ಳೆಯದು. But that is not enough for you to go to heaven. ಮತ್ತು ಅದು ಪರಲೋಕಕ್ಕೆ ಹೋಗುವುದಕ್ಕೆ ಸಾಕಾಗುವುದಿಲ್ಲ. You have to do circumcision. ಮತ್ತು ನೀವು ಸುನ್ನತಿ ಮಾಡಿಸಿಕೊಳ್ಳಬೇಕು. You have to follow the law. ನೀವು ಧರ್ಮ ಪ್ರಮಾಣವನ್ನು ನೀವು ಹಿಂಬಾಲಿಸಬೇಕು. You have to do this, do that, do this, do that. ನೀವು ಇಂಥ ಸಂಗತಿಗಳನ್ನು ಮಾಡಬೇಕು, ಇಂಥ ಸಂಗತಿಗಳನ್ನು ಮಾಡಬಾರ್ದು ಎಂಬುದಾಗಿ ಹೇಳ್ತಾ ಇದ್ರು. ಮತ್ತು ಎಲ್ಲರಿಗೆ ಕೋಪ ಬಂತು. Paul got angry. ಪೌಲನಿಗೆ ಕೋಪ ಬಂತು. Then he wrote the letter. ನಂತರ ಈ ಪತ್ರವನ್ನು ಬರೀತಾನೆ. Hallelujah. Hallelujah. ನೀವು ನನ್ನೊಟ್ಟಿಗಿದ್ದೀರಾ? How we are saved?
ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? By grace. ಅದು ಕೃಪೆಯಿಂದ. The same way only we should live. ಮತ್ತು ಅದರಂತೆ ನಾವು ಜೀವಿಸಬೇಕು. The same way only miracles, Holy Spirit miracles also will happen. ಅದರಂತೆ ಪವಿತ್ರಾತ್ಮನು ಸಹ ಅದ್ಭುತಗಳನ್ನು ಮಾಡ್ತಾನೆ. There is nothing of our work. ಇದು ನಮ್ಮ ಕಾರ್ಯಗಳಿಂದಲ್ಲ. The law is good for that particular time. ಮತ್ತು ಆ ಒಂದು ಸಮಯದಲ್ಲಿ ಆ ಒಂದು ನ್ಯಾಯ ಪ್ರಮಾಣ ಚೆನ್ನಾಗಿತ್ತು. It was showing a man he needed a savior. ಮತ್ತು ಅದು ಮನುಷ್ಯನಿಗೆ ತೋರಿಸಿಕೊಡ್ತಾ ಇತ್ತು ಅವನಿಗೆ ರಕ್ಷಕನು ಬೇಕು ಎಂಬುದಾಗಿ. Hallelujah. Hallelujah. Even today it happens, people try to put some laws on people, some rules and regulation. ಮತ್ತು ಈಗಲೂ ಸಹ ಜನರು ಕೆಲವರು ಜನರ ಮೇಲೆ ಕೆಲವೊಂದು ಪ್ರಮಾಣಗಳನ್ನು ಕೆಲವೊಂದು ಒಂದು ನಿಯಮಗಳನ್ನು ಹಾಕ್ತಾರೆ, ಇವುಗಳನ್ನು ಮಾಡಬೇಕೆಂಬುದಾಗಿ. I remember long time back, before my marriage, ನನಗೆ ನೆನಪಿದೆ, ನನ್ನ ಮದುವೆಗಿಂತ ಮುಂಚೆ ಬಹಳ ದಿನಗಳ ಹಿಂದೆ somebody called us, come to one hostel, lot of nurses are there, you come and preach. ಮತ್ತು ಯಾರೋ ನನಗೆ ಕರೆ ಮಾಡಿ ಹೇಳಿದ್ರು, ಈ ಒಂದು ನರ್ಸಿಂಗ್ ಹಾಸ್ಟೆಲ್ ಇದೆ, ನೀವು ಅಲ್ಲಿ ಬಂದು ವಾಕ್ಯವನ್ನು ಹೇಳ್ರಿ. Some Keralites were there. ಅಲ್ಲಿ ಕೇರಳ ಜನರಿದ್ರು. So that time one uncle came from Bidar. He is also a Kerala. He is a pastor. ಮತ್ತು ಆ ಸಮಯದಲ್ಲಿ ಬಿದರ್ನಿಂದ ಒಬ್ಬ ಅಂಕಲ್ ಅವರು ಬಂದಿದ್ರು. ಅವರು ಸಹ ಕೇರಳದವರಾಗಿದ್ದರು. He is also pastor. ಅವರು ಸಭಾ ಪಾಲಕರಾಗಿದ್ರು. Elderly man. Then I thought it is good, an elderly man preaches. So I took him and went. I said, you preach. ಮತ್ತು ಅವರು ಬಹಳ ಹಿರಿಯರಾಗಿದ್ದಾರೆ ಎಂಬುದಾಗಿ ನನ್ನ ಸಂತೋಷದಿಂದ ಅವರನ್ನು ಅಲ್ಲಿ ವಾಕ್ಯ ಹೇಳುವಂತೆ ನಾನು ಮಾಡಿದೆ. First time we are going to that place, we are so excited. First time we are going to preach gospel. ಮತ್ತು ಆ ಸ್ಥಳಕ್ಕೆ ನಾವು ಮೊದಲೇ ಸಾರಿ ಹೋಗ್ತಾ ಇದ್ದೇವೆ. ನಮಗೆ ಬಹಳ ಉತ್ಸಾಹವಿತ್ತು, ನಾವು ಸುವಾರ್ತೆ ಸಾರೋದಕ್ಕೆ ಹೋಗ್ತಾ ಇದ್ದೇವೆ ಎಂಬುದಾಗಿ. When I gave him the time to preach, except good news, he preached everything. ಮತ್ತು ಆತನಿಗೆ ಸುವಾರ್ತೆ ಸಾರುವುದಕ್ಕೆ ನಾನು ಸಮಯವನ್ನು ಕೊಟ್ಟಾಗ ಒಳ್ಳೆ ವಿಷಯ ಹೇಳುವುದನ್ನು ಬಿಟ್ಟು ಎಲ್ಲವನ್ನು ಹೇಳಿಬಿಟ್ಟ. The first thing is he saw nail polish, he got angry. ಮತ್ತು ಮೊದಲನೇ ವಿಷಯ ಅವರ ಕೈಗಳಿಂದ ನೇಲ್ ಪಾಲಿಶ್ ನೋಡಿ ಆತನಿಗೆ ಕೋಪ ಬಂತು. Don't think by applying nail polish you will go to heaven. This is what his first statement. ಆತನ ಮೊದಲನೇ ಹೇಳಿಕೆ ಇದೇ ಆಗಿತ್ತು, ನೀವು ನೇಲ್ ಪಾಲಿಶ್ ಹಚ್ಚಿಕೊಂಡು ನೀವು ಸ್ವರ್ಗಕ್ಕೆ ಹೋಗ್ತೀರಿ ಎಂಬುದಾಗಿ ತಿಳ್ಕೊಳ್ಬೇಡ್ರಿ. Don't do this, don't do this, don't do this. There is no good news, there is no Bible also. ಇವುಗಳನ್ನು ಮಾಡಬೇಡ್ರಿ, ಅವುಗಳನ್ನು ಮಾಡಬೇಡ್ರಿ ಎಂಬುದಾಗಿ ಹೇಳ್ತಾ ಇದ್ರು. ಅದರಲ್ಲಿ ವಾಕ್ಯನೇ ಹೇಳ್ತಾ ಇರಲಿಲ್ಲ, ಒಂದು ಶುಭ ಸಂದೇಶವಿರಲಿಲ್ಲ. I have to stop that man. ನಾನು ಆ ವ್ಯಕ್ತಿಗೆ ನಿಲ್ಲಿಸಬೇಕಾಗಿತ್ತು. I have to stop the man. ಆತನಿಗೆ ನಿಲ್ಲಿಸಿದೆ. And I have to tell them whatever he said is not in the Bible. ಮತ್ತು ನಾನು ಆತನಿಗೆ ಹೇಳಿದೆ, ಆತನು ಏನೆಲ್ಲ ಹೇಳಿದ್ದಾನೋ ಬೈಬಲ್ ಅಲ್ಲಿ ಇಲ್ಲ ಎಂಬುದಾಗಿ. If not putting nail polish, if people can go to heaven, means everybody will go. ಮತ್ತು ನೇಲ್ ಪಾಲಿಶ್ Without putting, if we can go to heaven, means everybody can go. ನೇಲ್ ಪಾಲಿಶ್ ಹಾಕದೆ ಸ್ವರ್ಗಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳುವುದಾದ್ರೆ ಎಲ್ಲರೂ ಹೋಗ್ತಾರೆ. Even drunkard will go to heaven. ಕುಡುಕರು ಸಹ ಹೋಗ್ತಾರೆ. Because he is not putting nail polish. ಅವರು ಕೂಡ ನೇಲ್ ಪಾಲಿಶ್ ಹಾಕಲ್ಲ. I said, these are all will not take you to heaven. Only Jesus. ಈ ಸಂಗತಿಗಳೆಲ್ಲ ಸ್ವರ್ಗಕ್ಕೆ ತೆಗೆದುಕೊಂಡು ಹೋಗುವುದಿಲ್ಲ, ಯೇಸು ಮಾತ್ರ ತೆಗೆದುಕೊಂಡು ಹೋಗ್ತಾನೆ. This problem is there. Always people will try to bring, law. Always they'll try to bring law. ಈ ಎಲ್ಲ ಸಮಸ್ಯೆಗಳಿದೆ. ಜನರು ಯಾವಾಗಲೂ ಆ ಒಂದು ನ್ಯಾಯ ಪ್ರಮಾಣವನ್ನು ತರುವುದಕ್ಕೆ, ನಿಯಮಗಳನ್ನು ಹೇರುವುದಕ್ಕೆ ಬಯಸ್ತಾರೆ. Our focus should be on the finished work of cross. When we believe what Christ has done on the cross, then power of God flows through us. Miracles will happen. ನಮ್ಮ ಗಮನವು ಯಾವಾಗಲೂ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿ ಮುಗಿಸಿದ ಕೆಲಸದ ಮೇಲೆ ಇರಬೇಕು. ಅವುಗಳ ಮೇಲೆ ನಮ್ಮ ಗಮನ ಇರುವಾಗ ನಮ್ಮ ಮೂಲಕ ದೇವರ ಶಕ್ತಿ ಹೋಗಿ ಅದ್ಭುತಗಳನ್ನು ಮಾಡ್ತದೆ. Again, coming into book of Galatians. ಗಲಾತ್ಯ ಪುಸ್ತಕಕ್ಕೆ ಬರೋಣ. This message I am just introducing today. Okay, next week I'll continue it. ಈ ಸಂದೇಶವನ್ನು ನಾನು ಕೇವಲ ಪರಿಚಯ ಮಾಡ್ತಾ ಇದ್ದೇನೆ. ಮುಂದಿನ ವಾರದಲ್ಲಿ ನಾನು ಮುಂದುವರಿಸಿಕೊಂಡು ಹೋಗ್ತೇನೆ. Verse 19, Galatians 4:19. ಗಲಾತ್ಯ 4:19. My little children, of whom I traveled in birth again, until Christ be formed in you. 4:19. ನನ್ನ ಚಿಕ್ಕ ಮಕ್ಕಳೇ, ಕ್ರಿಸ್ತನ ಸಾರೂಪ್ಯವು ನಿಮ್ಮಲ್ಲಿ ಉಂಟಾಗುವ ತನಕ ನಿಮಗೋಸ್ಕರ ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. Hallelujah. See, when we say little children means this is not for Sunday school.
ಚಿಕ್ಕ ಮಕ್ಕಳು ಎಂಬುದಾಗಿ ವಾಕ್ಯ ಹೇಳುವಾಗ ಸಣ್ಣ ಸಣ್ಣ ಮಕ್ಕಳು ಸಂಡೇ ಸ್ಕೂಲ್ ಮಕ್ಕಳು ಎಂಬುದಾಗಿ ತಿಳ್ಕೊಳ್ಬಾರ್ದು. This is written for church. ಇದು ಸಭೆಗಾಗಿ ಬರೆಯಲ್ಪಟ್ಟಿದೆ. Hallelujah. Hallelujah. He wants the church to grow in maturity. ಮತ್ತು ಆತನು ಬಯಸ್ತಾ ಇದ್ದ ಸಭೆ ಬೆಳವಣಿಗೆಯಲ್ಲಿ ಹೋಗ್ಬೇಕೆಂಬುದಾಗಿ. That reason he said, I am traveling in birth pain. ಮತ್ತು ಆ ಒಂದು ಕಾರಣಕ್ಕಾಗಿ ಆತನು ಹೇಳ್ತಾನೆ, ನಾನು ತಿರುಗಿ ಪ್ರಸವ ವೇದನೆ ಪಡುತ್ತೇನೆ. Then he says in verse 20, I desire to be present with you now and to change my voice, for I stand in doubt of you. ಮತ್ತು 20ನೇ ವಚನದಲ್ಲಿ ಆತನು ಹೇಳ್ತಾನೆ, ನಾನು ನಿಮ್ಮ ವಿಷಯದಲ್ಲಿ ಸಂಶಯ ಪಡುವನಾದ್ದರಿಂದ ಈಗ ನಿಮ್ಮ ಜೊತೆಯಲ್ಲಿದ್ದು ನನ್ನ ಸ್ವರವನ್ನು ಬದಲಾಯಿಸಬೇಕೆಂದು ಅಪೇಕ್ಷಿಸುತ್ತೇನೆ. First he preached the gospel. ಮೊದಲು ಆತನು ಸುವಾರ್ತೆಯನ್ನು ಹೇಳಿದ. He preached grace. ಆತನು ಕೃಪೆಯನ್ನು ಹೇಳಿದ. Now he's like, I think I have to come and do something else. I have to change my voice. ಈಗ ಆತನು ಹೇಳ್ತಾನೆ, ನಾನು ಬಂದು ನನ್ನ ಸ್ವರವನ್ನು ಬದಲಾಯಿಸಿಕೊಳ್ಬೇಕಾಗ್ತದೆ. Because I doubt now what you are believing. ಯಾಕಂದ್ರೆ ನೀವು ಯಾವುದನ್ನು ನಂಬ್ತಾ ಇದ್ದೀರೋ ಅದರ ಬಗ್ಗೆ ನನಗೆ ಸಂಶಯ ಇದೆ. Then he asked them a question in verse 21. ನಂತರ 21ನೇ ವಚನದಲ್ಲಿ ಆತನೊಂದು ಪ್ರಶ್ನೆಯನ್ನು ಕೇಳ್ತಾನೆ. Tell me, you that desire to be under the law, do you not hear the law? ನ್ಯಾಯ ಪ್ರಮಾಣಾಧೀನರಾಗುವುದಕ್ಕೆ ಮನಸ್ಸುಳ್ಳವರೇ, ನ್ಯಾಯ ಪ್ರಮಾಣಕ್ಕೆ ಕಿವಿಗೊಡುವುದಿಲ್ಲವೋ? Then he is asking, what is the problem? Why are you so much interested in law? ಏನು ಸಮಸ್ಯೆಯಾಗಿದೆ, ನೀವು ಯಾಕೆ ಈ ಒಂದು ನ್ಯಾಯ ಪ್ರಮಾಣದಲ್ಲಿ ಅಷ್ಟು ಆಸಕ್ತಿಯುಳ್ಳವರಾಗಿದ್ದೀರಿ? Then he tells them one story. ನಂತರ ಒಂದು ಕಥೆಯನ್ನು ಆತನು ಹೇಳ್ತಾನೆ. I tell the story and close with it. ಮತ್ತು ನಾನು ಸಹ ಕಥೆಯನ್ನು ಹೇಳಿ ಮುಗಿಸ್ತೇನೆ. Then he started talking about, next verse I was talking about Abraham. ಮತ್ತು ಮುಂದಿನ ವಚನದಿಂದ ಆತನು ಅಬ್ರಾಮನ ಬಗ್ಗೆ ಮಾತಾಡ್ತಾ ಇದ್ದಾನೆ. Abraham and Sarah, God promised a child. ಅಬ್ರಾಮನಿಗೂ ಮತ್ತು ಸಾರಳಿಗೂ ದೇವರು ಮಗುವನ್ನು ವಾಗ್ದಾನ ಮಾಡ್ತಾನೆ. That promised child name is Isaac. ಮತ್ತು ಆ ಒಂದು ವಾಗ್ದಾನದ ಒಂದು ಮಗು ಹೆಸರು ಈಸಾಕನು. Hallelujah. Hallelujah. But they are not patient. ಆದ್ರೆ ಅವರು ತಾಳ್ಮೆಯಲ್ಲಿರಲಿಲ್ಲ. They are not patient enough to wait for the promise of God to be fulfilled. ದೇವರ ವಾಗ್ದಾನ ನೆರವೇರುವುದಕ್ಕಾಗಿ ಅವರು ತಾಳ್ಮೆಯುಳ್ಳವರಾಗಿರಲಿಲ್ಲ. Because of the impatience, they try to do something by themselves to get a child. ಮತ್ತು ಅವರು ತಾಳ್ಮೆ ಇಲ್ಲದವರಾಗಿರುವ ಕಾರಣ ಅವರು ತಮ್ಮ ಏನಾದರೂ ಕಾರ್ಯಗಳ ಮೂಲಕ ಅವರು ಮಗು ಹೊಂದುವುದಕ್ಕಾಗಿ ಬಯಸಿದರು. They are not waiting for God's blessings. Now they are doing something. ಈಗ ದೇವರ ಆಶೀರ್ವಾದಕ್ಕಾಗಿ ಅವರು ಕಾಯದೆ ಅವರೇ ಏನು ಮಾಡ್ತಾ ಇದ್ದಾರೆ. Sarah told him, no, you can go and just have a child with the maid servant Hagar. And Abraham did it. They have a child. His name is Ishmael. ಮತ್ತು ಸಾರಳು ಅಬ್ರಾಮನಿಗೆ ಹೇಳ್ತಾಳೆ, ನೀನು ದಾಸಿಯ ಸಂಗಡ ಹೋಗಿ ಆಕೆ ಜೊತೆ ಮಲಗು ಮತ್ತು ಆ ಒಂದು ಆಕೆಯ ಹೆಸರು ಹಾಗರಳಾಗಿದ್ದಾಳೆ, ಆಕೆಯಿಂದ ಇಷ್ಮಾಯೇಲ್ ಎಂಬ ಮಗು ಹುಟ್ಟುತ್ತದೆ. That child was called as a child born after the flesh. ಮತ್ತು ಆ ಒಂದು ಮಗುವಿಗೆ ಶರೀರದಿಂದ ಹುಟ್ಟಿದಂತ ಮಗು ಎಂಬುದಾಗಿ ಹೇಳಲ್ಪಡ್ತದೆ. But Isaac was called as a child born by the promise. ಮತ್ತು ಈಸಾಕನಿಗೆ ವಾಗ್ದಾನದ ಮಗು ಎಂಬುದಾಗಿ ಹೇಳಲ್ಪಡ್ತದೆ. Verse 23. 23ನೇ ವಚನ ಓದಬಹುದು. But he who was born woman was born after the flesh, but he of the free woman was by promise. ದಾಸಿಯಿಂದ ಹುಟ್ಟಿದವನು ಶರೀರಕ್ಕನುಸಾರವಾಗಿ ಹುಟ್ಟಿದನು, ಆದರೆ ಸ್ವತಂತ್ರಳಿಂದ ಹುಟ್ಟಿದವನು ವಾಗ್ದಾನದ ಮೂಲಕ ಹುಟ್ಟಿದನು. Hallelujah. So there were two children now. ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ. One children was born after the flesh. ಒಂದು ಮಗು ಶರೀರದಿಂದ ಹುಟ್ಟಿದ್ದು. They tried to do by themselves. ಅವರು ತಮ್ಮ ಪ್ರಯತ್ನದಿಂದ ಮಾಡುವುದಕ್ಕೆ ಬಯಸಿದ್ದು. Another child was born because of promise. ಮತ್ತು ಇನ್ನೊಂದು ಮಗು ಅದು ವಾಗ್ದಾನದ ಮೂಲಕ ಹುಟ್ಟಿತು. Listen, all the promises of God, when you believe, definitely you will receive the blessings. ಎಲ್ಲ ದೇವರ ವಾಗ್ದಾನಗಳು ನೀವು ನಂಬುವಾಗ ಖಚಿತವಾಗಿ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುತ್ತೀರಿ. That is from God. ಅದು ದೇವರಿಂದ ಆಗಿದೆ. And verse 24 is telling 24ನೇ ವಚನದಲ್ಲಿ ಆತನು ಹೇಳ್ತಾನೆ, which things are an allegory. ಈ ಸಂಗತಿಗಳು ಸಂಕೇತವಾಗಿವೆ. Verse 24. 24ನೇ ವಚನ, ಈ ಸಂಗತಿಗಳು ಸಂಕೇತವಾಗಿವೆ. ಹೇಗೆಂದರೆ ಇವರು ಎರಡು ಒಡಂಬಡಿಕೆಗಳೇ. ಒಂದು ಒಡಂಬಡಿಕೆ ಸೀನಾಯಿ ಪರ್ವತದಿಂದ ಉತ್ಪನ್ನವಾಗಿ ದಾಸತ್ವದಲ್ಲಿರಬೇಕಾದ ಮಕ್ಕಳನ್ನು ಹೆರುವಂತದ್ದು, ಅದೇ ಹಾಗರ್.
ಹಾಗರ್ ಅಂದರೆ ಅರಬ್ ಸ್ಥಾನದಲ್ಲಿ ಸೀನಾಯಿ ಪರ್ವತ. ಆಕೆಯು ಈಗಿನ ಯೆರೂಸಲೇಮ್ ಎಂಬವಳಿಗೆ ಸರಿಬೀಳುತ್ತಾಳೆ. ಹೇಗೆಂದರೆ ಈಕೆಯು ತನ್ನ ಮಕ್ಕಳ ಸಹಿತ ದಾಸತ್ವದಲ್ಲಿದ್ದಾಳೆ. I'll explain. Okay. ಇದನ್ನು ನಾನು ವಿವರಿಸ್ತೇನೆ. So he says, now the whole story is an allegory. It is one allegory means one illustration. ಮತ್ತು ಈ ಒಂದು ಸಂಗತಿಗಳು ಒಂದು ಸಂಕೇತ ಅಥವಾ ಒಂದು ಉದಾಹರಣೆ ಎಂಬುದಾಗಿ ಹೇಳ್ತಾರೆ. What is using? ಉಪಮಾನ. Means one story we will tell and we will tell one moral. We will try to understand what is the moral of the story. ಮತ್ತು ಒಂದು ಕಥೆಯನ್ನು ಹೇಳ್ತೇವೆ. ಆ ಕಥೆಯನ್ನು ತಿಳಿದುಕೊಳ್ಳುವುದಕ್ಕಾಗಿ ಒಂದು 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 ಅರ್ಥದ ಒಂದು ವಿಷಯ ತಿಳ್ಕೊಳ್ತೇವೆ. One point, you read one point, you will get one point from that. ಮತ್ತು ಒಂದು ಅಂಶವನ್ನು ನಾವು ಕೇಳಿ ಅದನ್ನು ತಿಳಿದುಕೊಳ್ಳುವುದಕ್ಕಾಗಿ. Like this is telling the story of Hagar, Sarah, Isaac, Ishmael, all the same to make one point. ಮತ್ತು ಈ ಆಗರಳ ಬಗ್ಗೆ, ಸಾರಳ ಬಗ್ಗೆ, ಇಷ್ಮಾಯೇಲ್, ಈಸಾಕನ ಬಗ್ಗೆ ಆತನು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಒಂದು ಅಂಶವನ್ನು ಅವರಿಗೆ ತಿಳಿಸುವುದಕ್ಕಾಗಿ. This born woman and Ishmael he considers as an old covenant, the covenant which received in Mount Sinai. ಈ ಶರೀರದಿಂದ ಹುಟ್ಟಿದಂತ ಈ ಮಗುವಿಗೆ ಒಂದು ಹಳೆ ಒಡಂಬಡಿಕೆ ಎಂಬುದಾಗಿ ಹೇಳ್ತಾರೆ. ಅದು ಸೀನಾಯಿ ಪರ್ವತ. That's how Paul interprets. ಮತ್ತು ಆ ರೀತಿಯಾಗಿ ಪೌಲನು ಅರ್ಥವನ್ನು ಹೇಳ್ತಾನೆ. And he is interpreting all of us are like a promised children. We comes to the new covenant. ಮತ್ತು ನಮ್ಮ ಎಲ್ಲರನ್ನು ಆತನು ವಾಗ್ದಾನದ ಮಕ್ಕಳು ಎಂಬುದಾಗಿ ಹೇಳ್ತಾನೆ. You understand what I'm saying? ನಾನು ಹೇಳಿದ ಅರ್ಥ ಆಗ್ತಾ ಇದೆಯಾ? Ishmael means Hagar means old covenant, law, works of the flesh. That promised child, new covenant, and believers means we all belong to a new covenant. ಮತ್ತು ಇಷ್ಮಾಯೇಲ್ ಹಾಗರ್ ಎಂಬುದಾಗಿ ಹೇಳುವುದಾದ್ರೆ ಅದು ಹಳೆ ಒಡಂಬಡಿಕೆ, ಧರ್ಮ ಕಾರ್ಯಗಳಿಂದ ನಡೆಯುವಂಥದ್ದು ಮತ್ತು ಶರೀರ ಅನುಗುಣವಾಗಿ ನಡೆಯುವಂಥದ್ದಾಗಿದೆ. ಮತ್ತು ಈ ವಾಗ್ದಾನದ ಮಕ್ಕಳು ಎಂಬುದಾಗಿ ಹೇಳುವಾಗ ಹೊಸ ಒಡಂಬಡಿಕೆಯಿಂದ ದೇವರ ವಾಗ್ದಾನಗಳಿಂದ ಇರುವಂಥದ್ದಾಗಿದೆ. Now come with me again. ಈಗ ಮತ್ತೆ ಬರೋಣ. Galatians 4th chapter, ಗಲಾತ್ಯ 4ನೇ ಅಧ್ಯಾಯ verse 29. 29ನೇ ವಚನ. But as then he that was born after the flesh persecuted him that was born after the spirit, even so it is now. ಆದರೆ ಆಗ ಶರೀರಕ್ಕೆ ಅನುಸಾರವಾಗಿ ಹುಟ್ಟಿದವನು ಆತ್ಮ ಅನುಸಾರವಾಗಿ ಹುಟ್ಟಿದವನನ್ನು ಹಿಂಸೆ ಪಡಿಸಿದನು, ಅದರಂತೆಯೇ ಈಗಲೂ ಅದೇ. That is okay. Story is okay for me. ಕಥೆ ಪರವಾಗಿಲ್ಲ. It says Ishmael persecuted Isaac. That is okay for me. ಅಲ್ಲಿ ಹೇಳ್ತಿದೆ ಇಷ್ಮಾಯೇಲನು ಈಸಾಕನಿಗೆ ಹಿಂಸೆ ಪಡಿಸಿದ, ಅದು ಪರವಾಗಿಲ್ಲ. They were in the same house. This boy is a very elderly guy and the child is a small child. ಮತ್ತು ಅವರು ಒಂದೇ ಮನೆಯಲ್ಲಿದ್ದರು. ಇವನು ದೊಡ್ಡವನು, ತುಂಬಾ ದೊಡ್ಡವನಾಗಿದ್ದ. ಅದಕ್ಕಾಗಿ ಚಿಕ್ಕ ಮಗುವಿಗೆ ಆತನು ಹಿಂಸೆ ಪಡಿಸಿದ. But he says so it is now. ಆದ್ರೆ ಆತನು ಹೇಳ್ತಾನೆ ಅದರಂತೆಯೇ ಈಗಲೂ ಇದೆ. ನಿಗ್ಲಿದ್ದೀರಾ? So it is now. ಅದರಂತೆ ಈಗಲೂ ಇದೆ. This we have to understand. ಇದನ್ನು ಅರ್ಥ ಮಾಡಿಕೊಳ್ಳಬೇಕು. Always there will be conflict between flesh and promise. ಯಾವಾಗಲೂ ಶರೀರಕ್ಕೂ ಮತ್ತು ವಾಗ್ದಾನಕ್ಕೂ ಒಂದು ಜಗಳ ಇರ್ತದೆ. Always there will be a conflict between law and grace. ಯಾವಾಗಲೂ ಕೃಪೆಗೂ ಮತ್ತು ಕಾರ್ಯಗಳಿಗೂ ಒಂದು ಜಗಳ ಇರ್ತದೆ. Always there is a conflict. ಯಾವಾಗಲೂ ಒಂದು ಗೊಂದಲ ಇರ್ತದೆ. Flesh try to persecute. ಈ ಶರೀರ ಯಾವಾಗಲೂ ಹಿಂಸೆ ಪಡಿಸುವುದಕ್ಕೆ ಬಯಸ್ತದೆ. Hallelujah. Hallelujah. Yeah. What to tell you? We may not exactly take the Deuteronomy and practice. ನಾವು ನೇರವಾಗಿ ಧರ್ಮೋಪದೇಶಗಳನ್ನು ತೆಗೆದುಕೊಂಡು ನಾವು ಅದನ್ನು ಹಿಂಬಾಲಿಸುವುದಿಲ್ಲ. But sometimes we are very particular about what is written there. ಮತ್ತು ಕೆಲವು ಸಾರಿ ಅವುಗಳಲ್ಲಿ ಬರೆಯಲ್ಪಟ್ಟದ್ದನ್ನು ನಾವು ಬಹಳ ಎಚ್ಚರವಾಗಿ ನೋಡ್ತೇವೆ. Hallelujah. Hallelujah. We try to do something. Always we want to do something so that we believe because we did, God will perform miracles. ನಾವು ಏನಾದರೂ ಮಾಡುವುದಕ್ಕೆ ಬಯಸ್ತೇವೆ. ಯಾಕಂದ್ರೆ ಏನಾದರೂ ಮಾಡುವುದರಿಂದ ದೇವರು ಅದ್ಭುತ ಮಾಡ್ತಾನೆ ಎಂಬುದಾಗಿ ನಂಬ್ತೇವೆ. Moses brother 40 days fasted and prayed. To see like that we should fast and pray. ಮೋಶೆ 40 ದಿನ ಉಪವಾಸವಿದ್ದು ಪ್ರಾರ್ಥಿಸಿದ, ಅದರಂತೆ ನಾವು ಪ್ರಾರ್ಥಿಸಬೇಕು. Elijah fasted and prayed brother.
ಎಲಿಷನು ಉಪವಾಸವಿದ್ದು ಪ್ರಾರ್ಥಿಸಿದ. See, I believe in fasting prayer. ನಾನು ಉಪವಾಸ ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ತೇನೆ. When I didn't understand the truth, I also fasted 40 days. Every year I used to 40 days, 21 days. Half of the year I'll be only fasting. ಮತ್ತು ನಾನು ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಮುಂಚೆ ಪ್ರತಿ ವರ್ಷ 40 ದಿನಗಳು ನಾನು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದ್ದೆ. ವರ್ಷದಲ್ಲಿ ಅರ್ಧ ನಾನು ಉಪವಾಸ ಪ್ರಾರ್ಥನೆಯಲ್ಲೇ ಮುಗಿಸ್ತಾ ಇದ್ದೆ. Why? ಯಾಕೆ? Because when I fast and pray, I will become more holy. Only that power of God will flow through me. ಮತ್ತು ನಾನು ಯಾವಾಗ ಉಪವಾಸದಿಂದ ಪ್ರಾರ್ಥನೆ ಮಾಡ್ತೇನೋ ನನಗೆ ಹೆಚ್ಚಾಗಿ ಪರಿಶುದ್ಧವಾಗ್ತೇನೆ. ಅವಾಗಲೇ ಮಾತ್ರ ದೇವರ ಶಕ್ತಿ ನನ್ನಿಂದ ಹೊರಡುತ್ತದೆ. Hello, I ask you a question. ನಾನು ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. Whom do you think is the right person for God to perform miracle? Through whom He can perform miracle? ನೀವು ಯಾರ ಬಗ್ಗೆ ಯೋಚನೆ ಮಾಡಬಹುದು? ಈತನ ಮೂಲಕನೇ ಇವರ ಮೂಲಕನೇ ದೇವರು ಅದ್ಭುತಗಳನ್ನು ಮಾಡ್ತಾನೆ ಎಂಬುದಾಗಿ. One who prays more, ಯಾರಿಗೆ ಹೆಚ್ಚಾಗಿ ಪ್ರಾರ್ಥನೆ ಮಾಡ್ತಾರೆ, one who is more holy. ಯಾರಿಗೆ ಹೆಚ್ಚಾಗಿ ಪರಿಶುದ್ಧರಾಗಿದ್ದಾರೆ. If I believe in holiness, ನಾನು ಪರಿಶುದ್ಧತೆಯಲ್ಲಿ ನಂಬಿಕೆ ಇಡ್ತೇನೆ. I believe in prayer, ನಾನು ಪ್ರಾರ್ಥನೆಯಲ್ಲಿ ನಂಬಿಕೆ ಇಡ್ತೇನೆ. but my holiness is not going to perform miracle. ಆದರೆ ನನ್ನ ಪರಿಶುದ್ಧತೆ ಅದ್ಭುತಗಳನ್ನು ಮಾಡುವುದಿಲ್ಲ. Hallelujah. Hallelujah. Cross, the finished work of cross, putting your faith on the cross will perform miracle. ನಿಮ್ಮ ನಂಬಿಕೆಯನ್ನು ಕ್ರೂಜೆಯ ಮೇಲೆ ಇಡುವುದರಿಂದ, ಕ್ರೂಜೆಯಲ್ಲಿ ಮುಗಿಸಲ್ಪಟ್ಟ ಕಾರ್ಯಗಳ ಮೇಲೆ ಇಡುವುದರಿಂದ ಅದ್ಭುತಗಳು ನಡೆಯುತ್ತವೆ. But if I tell you, all of you want miracles, fast and pray, you will pray, yes or no? ಮತ್ತು ನಾನು ನಿಮಗೆ ಹೇಳುವುದಾದ್ರೆ ನಿಮಗೆ ಅದ್ಭುತಗಳು ಬೇಕಾಗಿದ್ರೆ ಉಪವಾಸದಲ್ಲಿ ಎಂಬುದಾಗಿ ಹೇಳಿದ್ರೆ ಎಲ್ಲರೂ ಉಪವಾಸ ಮಾಡ್ತೀರಾ, ಹೌದಾ ಇಲ್ವಾ? ಉಪವಾಸ ಪ್ರಾರ್ಥನೆ ಮಾಡಿ ದೇವರು ಅದ್ಭುತ ಮಾಡಿದ್ರೆ ಡೆಫಿನೆಟ್ಲಿ ಬಿಕಾಸ್ ಯು ವಾಂಟ್ ಮಿರಾಕಲ್. ಮತ್ತು ಏನಾದ್ರೂ ಬೇಕಾಗಿದ್ರೆ ಉಪವಾಸದ್ದು ಪ್ರಾರ್ಥಿಸುವುದಾದ್ರೆ ಅದ್ಭುತ ಆಗ್ತದೆ ಎಂಬುದಾಗಿ ಹೇಳಿದ್ರೆ ನೀವು ಉಪವಾಸ ಮಾಡ್ತೀರಾ, ಯಾಕಂದ್ರೆ ನಿಮಗೆ ಅದ್ಭುತ ಬೇಕಾಗಿದೆ. Fasting has a different purpose. We love God, that's why we fast. ನಾವು ದೇವರನ್ನು ಪ್ರೀತಿಸುವ ಕಾರಣ ಉಪವಾಸ ಮಾಡ್ತೇವೆ. Miracles has nothing to do with what we do. Miracles has something to do with what He has done on the cross. Believing what He has done on the cross. ಅದ್ಭುತಗಳಿಗೂ ನಾವು ಮಾಡುವಂತ ಕಾರ್ಯಗಳಿಗೂ ಸಂಬಂಧವಿಲ್ಲ. ಕ್ರೂಜೆಯ ಮೇಲೆ ಮಾಡಲ್ಪಟ್ಟಂತ ಸಂಗತಿಗಳ ಮೇಲೆ ನಾವು ವಿಶ್ವಾಸ ಇಡುವುದರಿಂದ ಅದ್ಭುತಗಳು ನಡೆಯುತ್ತವೆ. So don't, put anybody to put rules and regulation on you. ನಿಮ್ಮ ಮೇಲೆ ಯಾರು ಸಹ ನಿಯಮಗಳನ್ನು ಹಾಕುವುದಕ್ಕೆ ಬಿಡಬೇಡಿರಿ. Then it says in verse 30, ಅಲ್ಲಿ 30ನೇ ವಚನದಲ್ಲಿ ಹೇಳ್ತದೆ, nevertheless, what says the scripture? Cast out the bondwoman and her son, for the son of the bondwoman shall not be had with son of the free woman. ಆದರೂ ಬರಹವು ಏನು ಹೇಳುತ್ತದೆ? ದಾಸಿಯನ್ನು ಅವಳ ಮಗನನ್ನು ಹೊರಗೆ ಹಾಕು, ಯಾಕಂದರೆ ದಾಸಿಯ ಮಗನು ಸ್ವತಂತ್ರಳ ಮಗನೊಂದಿಗೆ ಎಷ್ಟು ಮಾತ್ರಕ್ಕೂ ಬಾಧ್ಯನಾಗಬಾರದು ಎಂದು ಹೇಳುತ್ತದೆ. Hallelujah. Hallelujah. Is this cast the bondwoman and her son? ಆ ದಾಸಿಯ ಮಗನನ್ನು ಹೊರಗೆ ಹಾಕು. Is it justice or injustice? ಅದು ನ್ಯಾಯವಾ ಅನ್ಯಾಯವಾ? Hello. How can God do it? ಹೇಗೆ ದೇವರು ಮಾಡಲು ಸಾಧ್ಯ? Turn your Bible to Genesis 22nd chapter. ಆದಿಕಾಂಡ 22ನೇ ಅಧ್ಯಾಯಕ್ಕೆ ಬೈಬಲ್ ತಿರುಗಿಸಿರಿ. Genesis 22nd chapter. ಆದಿಕಾಂಡ 22ನೇ ಅಧ್ಯಾಯ verse 2. 2ನೇ ವಚನ. ಆದಿಕಾಂಡ 22 2ನೇ ವಚನ. And he said, take now thy son, thy only son Isaac, whom thou lovest, and get thee into the land of Moriah, and offer him for a burnt offering upon one of the mountains which I will tell thee of. ಆಗ ಆತನು, ನೀನು ಪ್ರೀತಿ ಮಾಡುವ ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ಈಗ ತೆಗೆದುಕೊಂಡು ಮೋರಿಯಾ ದೇಶಕ್ಕೆ ಹೋಗಿ ಅಲ್ಲಿ ನಾನು ನಿನಗೆ ಹೇಳುವ ಒಂದು ಬೆಟ್ಟದ ಮೇಲೆ ಅವನನ್ನು ದಹನ ಬಲಿಯಾಗಿ ಅರ್ಪಿಸು ಅಂದನು. Listen, 1 minute, just listen. ಒಂದು ನಿಮಿಷಕ್ಕಾಗಿ ಕೇಳ್ರಿ. God says, take your son, that is okay for me. ದೇವರು ನಿನ್ನ ಮಗನ ತೆಗೆದುಕೊಂಡು ಹೋಗಿ ಎಂಬುದಾಗಿ ಹೇಳುವುದು ಪರವಾಗಿಲ್ಲ. Give him as a sacrifice. ಅವನಿಗೆ ನನಗಾಗಿ ದಹನ ಬಲಿಯಾಗಿ ಕೊಡು. But he says, your only son Isaac. ಅಲ್ಲಿ ಆತನು ಹೇಳ್ತಾನೆ, ನಿನ್ನ ಒಬ್ಬನೇ ಮಗನಾದ ಈಸಾಕನನ್ನು ಕೊಡು. Only son.
ಒಬ್ಬನೇ ಮಗನು. Don't you think God knows he has two sons? ನಿಮಗೆ ಗೊತ್ತಿಲ್ಲವಾ ದೇವರಿಗೆ ಗೊತ್ತಿತ್ತು ಅವನಿಗೆ ಇಬ್ಬರು ಮಕ್ಕಳಿದ್ದಾರೆ ಎಂಬುದಾಗಿ? Yes or no? ಹೌದಾ ಇಲ್ವಾ? Why God is saying only one son? ಯಾಕೆ ದೇವರು ಹೇಳ್ತಾರೆ ಒಬ್ಬನೇ ಮಗನನ್ನು ಎಂಬುದಾಗಿ? God doesn't consider anything which comes out of flesh. ಶರೀರದಿಂದ ಬರುವಂತ ಯಾವುದೇ ಸಂಗತಿಗಳನ್ನು ದೇವರು ಎಣಿಕೆಯಲ್ಲಿ ಇಡುವುದಿಲ್ಲ. Doesn't consider it. ಆತನು ಅದನ್ನು ಎಣಿಕೆಯಲ್ಲಿ ಇಡುವುದಿಲ್ಲ. He considers every blessing which comes out of promise. ಮತ್ತು ವಾಗ್ದಾನದ ಮೂಲಕ ಬರುವಂತ ಆಶೀರ್ವಾದಗಳನ್ನು ಆತನು ಎಣಿಕೆಯಲ್ಲಿ ಇಡ್ತಾನೆ. Even in your life, ನಿಮ್ಮ ಜೀವಿತಗಳಲ್ಲಿ ಸಹ every blessing which comes from cross, from the finished work of cross, from the promise of God, what grace has provided, God considers it. Anything you have left the promise, left the grace, try to get it by yourself, God doesn't even consider it. ಮತ್ತು ಎಲ್ಲ ಆಶೀರ್ವಾದಗಳು ಕ್ರಿಸ್ತನ ಕ್ರೂಜೆಯ ಮೇಲೆ ಮಾಡಿದಂತ ಸಂಗತಿಗಳ ಮೂಲಕ, ಆ ವಾಗ್ದಾನಗಳ ಮೂಲಕ ಆಶೀರ್ವಾದಗಳು ನೋಡಿರುವುದಾದ್ರೆ ಅದು ದೇವರ ಎಣಿಕೆಯಲ್ಲಿ ಆತನು ಎಣಿಸುತ್ತಾನೆ. ಒಂದು ವೇಳೆ ನೀವೇ ದೇವರ ವಾಗ್ದಾನಗಳನ್ನು ಬಿಟ್ಟು ನಿಮ್ಮ ಸ್ವಂತ ಪ್ರಯತ್ನಗಳಿಂದ ಏನಾದರೂ ಹೊಂದಿಕೊಳ್ಳುವುದಕ್ಕೆ ಬಯಸುವುದಾದ್ರೆ ಅಂತ ಸಂಗತಿಗಳನ್ನು ದೇವರು ಎಣಿಕೆಯಲ್ಲಿ ತೆಗೆದುಕೊಳ್ಳುವುದಿಲ್ಲ. There are certain things we can try to get it without God also. ಮತ್ತು ಕೆಲವೊಂದು ಸಂಗತಿಗಳನ್ನು ನಾವು ದೇವರಿಲ್ಲದೆ ಸಹ ತೆಗೆದುಕೊಳ್ಳಬಹುದು. Possible, I'm not saying it is not possible. ಅದು ಸಾಧ್ಯವಿದೆ, ನಾನು ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇಲ್ಲ. Because we have a brain, we can do hook or crook, we can get it. ನಮ್ಮಲ್ಲಿ ಮಿದುಳಿದೆ, ನಮಗೆ ಜ್ಞಾನ ಇದೆ, ಹೇಗಾದ್ರೂ ಮಾಡಿ ತೆಗೆದುಕೊಳ್ಳುವುದಕ್ಕೆ ನಾವು ಬಯಸ್ತೇವೆ. But heaven will not recognize it. ಆದ್ರೆ ಪರಲೋಕವು ಅದನ್ನು ಎಣಿಸುವುದಿಲ್ಲ. Whatever you believed God, whatever the promise of God you believed, and blessings you have received, that God considered this it is, because it is given by Him, it is provided by grace, by faith you have taken it. ಮತ್ತು ಯಾವೆಲ್ಲ ಒಂದು ಸಂಗತಿಗಳನ್ನು, ಯಾವೆಲ್ಲ ಆಶೀರ್ವಾದಗಳನ್ನು ನೀವು ವಾಗ್ದಾನದ ಮೂಲಕ ನೀವು ಅದನ್ನು ಪಡೆದುಕೊಂಡಿದ್ದೀರೋ ಮತ್ತು ಅದು ಕೃಪೆಯಿಂದ ಬಂದದ್ದಾಗಿದೆ, ಅವುಗಳನ್ನು ದೇವರು ಎಣಿಸುತ್ತಾನೆ. Then he says in verse 31, Galatians 4:31. ನಂತರ 31ನೇ ವಚನದಲ್ಲಿ ಗಲಾತ್ಯ 4:31ರಲ್ಲಿ ಹೇಳ್ತದೆ, So then, brethren, we are not children of born woman, but of the free. ಹೀಗಿರುವಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. Shall we tell in Kannada, please? ನಾವು ಕನ್ನಡದಲ್ಲಿ ಹೇಳೋಣ. ಹೀಗಿರುವಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. ಹೀಗಿರುವಲ್ಲಿ ಸಹೋದರರೇ, ನಾವು ದಾಸಿಯ ಮಕ್ಕಳಲ್ಲ, ಆ ಸ್ವತಂತ್ರಳ ಮಕ್ಕಳೇ ಆಗಿದ್ದೇವೆ. Meaning is, you are not under law. ಅದರ ಅರ್ಥ ಏನಂದ್ರೆ, ನೀವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ. It is not your good works. ಇದು ನಿಮ್ಮ ಕಾರ್ಯಗಳಲ್ಲ. All that grace has provided, you are going to possess it. ಮತ್ತು ಕೃಪೆ ಏನೆಲ್ಲ ಒದಗಿಸಿದೆಯೋ ಅದನ್ನು ನೀವು ಸ್ವಾಧೀನ ಮಾಡಿಕೊಳ್ಳುತ್ತೀರಿ. Amen. Yes, no, yes, no. Are you understanding? ನಿಮಗೆ ಅರ್ಥ ಆಗ್ತಾ ಇದೆಯಾ? Actually, today was only introduction. Just wait for another 2 weeks, you will have a clear picture. ನಾನು ಮತ್ತೆ ಹೇಳ್ತಾ ಇದ್ದೇನೆ, ಇವತ್ತು ಹೇಳುವಂಥದ್ದು ಕೇವಲ ಪರಿಚಯವಾಗಿದೆ. 2 ವಾರಗಳವರೆಗೆ ನೀವು ಕಾಯಿರಿ, ನಿಮಗೆ ಇನ್ನೂ ಸ್ವಲ್ಪ ಇನ್ನೂ ಹೆಚ್ಚಾಗಿ ಅರ್ಥ ಆಗ್ತದೆ. I'm concentrating on miracles. How miracles will flow through you to others. ನಾನು ನಿರ್ದಿಷ್ಟವಾಗಿ ಅದ್ಭುತಗಳ ಬಗ್ಗೆ ಒತ್ತಿಯಾಗಿ ಹೇಳ್ತಾ ಇದ್ದೇನೆ. ಹೇಗೆ ನಿಮ್ಮ ಮೂಲಕ ದೇವರು ಅದ್ಭುತಗಳನ್ನು ಇನ್ನೊಬ್ಬರಲ್ಲಿ ಮಾಡ್ತಾನೆ. Because that is a need of the hour now. ಮತ್ತು ಯಾಕಂದ್ರೆ ಈಗ ಇರುವಂತ ಈ ಗಳಿಗೆಯಲ್ಲಿ ಇರುವಂತ ಅವಶ್ಯಕತೆ ಅದೇ ಆಗಿದೆ. That is need. If you hear anybody, if you hear, COVID-19 positive case, if you know them, call them and pray in the name of Jesus. Next report will be negative. ಮತ್ತು ನೀವು ಯಾರಿಗಾದರೂ ಯಾವುದಾದ್ರೂ ಸುದ್ದಿಯನ್ನು ಕೇಳುವುದಾದ್ರೆ, ನಿಮ್ಮ ಪರಿಚಯ ಇರುವವರು ಅವರಿಗೆ COVID-19 ಆಗಿದೆ ಎಂಬುದಾಗಿ ತಿಳ್ಕೊಳ್ಳುವುದಾದ್ರೆ, ಅವರಿಗೆ ಫೋನ್ ಮಾಡಿ, ಕರೆ ಮಾಡಿ, ಅವರಿಗೆ ನೀವು ಯೇಸು ನಾಮದಲ್ಲಿ ಪ್ರಾರ್ಥಿಸಿರಿ, ಅದು ನೆಕ್ಸ್ಟ್ ರಿಪೋರ್ಟ್ ಬರುವಂತದ್ದು ನೆಗೆಟಿವ್ ಆಗಿರ್ತದೆ. 100%. ಅದು 100%. Even if they are in quarantine, they are suspecting, tell them you are healed by the stripes of Jesus. You declare it, it will happen. ಮತ್ತು ಅವರು ಕ್ವಾರಂಟೈನ್ ಅಲ್ಲಿ ಇರುವುದಾದ್ರೆ ಯಾವುದೇ
ಸಂಶಯಗಳು ಅವರ ಮೇಲೆ ಇರುವುದಾದ್ರೆ ಅವರಿಗೆ ಹೇಳಿದ್ರೆ ಯೇಸುವಿನ ನಾಮದಲ್ಲಿ ಗುಣ ಆಗ್ತದೆ ಎಂಬುದಾಗಿ ಅದ್ಭುತ ನಡೆಯುತ್ತದೆ. Not because how much you pray, ಎಷ್ಟು ನೀವು ಪ್ರಾರ್ಥನೆ ಮಾಡ್ತೀರೋ ಅದರ ಮೇಲೆ ಅದು ನಡೆಯುವುದಿಲ್ಲ. but what he has done on the cross. ಅದು ಕ್ರೂಜೆ ಮೇಲೆ ಯೇಸು ಮಾಡಿದ ಕಾರ್ಯಗಳ ಮೇಲೆ ನಡೆಯುತ್ತದೆ. Not because how much you are holy. ಮತ್ತು ಅದು ಎಷ್ಟು ನೀವು ಪರಿಶುದ್ಧರಾಗಿದ್ದೀರೋ ಅದರಿಂದ ನಡೆಯುವುದಿಲ್ಲ. Sometimes we think, we didn't pray today much, how can we make a healing prayer? ಮತ್ತು ಕೆಲವು ಸಾರಿ ನಾವು ವಿಚಾರ ಮಾಡ್ತೇವೆ, ಇವತ್ತು ನಾನು ಹೆಚ್ಚಾಗಿ ಪ್ರಾರ್ಥನೆ ಮಾಡಿಲ್ಲ, ಹೇಗೆ ಸ್ವಸ್ಥತೆ ಪ್ರಾರ್ಥನೆ ಮಾಡಬಹುದು. We are not so holy people, so we will call some holy people to pray. ಮತ್ತು ನಾವು ಪರಿಶುದ್ಧರಲ್ಲ, ಕೆಲವು ಪರಿಶುದ್ಧರನ್ನು ಕರೆತೇವೆ, ಅವರು ಪ್ರಾರ್ಥಿಸ್ತಾರೆ. I remember a long time, maybe 15 years back when we started the ministry, just some boys came to me, that guy is not right, again and again he's committing a mistake. ಮತ್ತು ನಾನು 15 ವರ್ಷಗಳ ಹಿಂದೆ ಮತ್ತು ನಾವು ಸೇವೆ ಮೊದಲು ಪ್ರಾರಂಭಿಸಿದಾಗ ಕೆಲವು ಹುಡುಗರು ಬಂದು ಹೇಳ್ತಾ ಇದ್ರು, ಆ ವ್ಯಕ್ತಿ ಸರಿಯಾದವನಲ್ಲ, ಅವರು ಪದೇ ತಪ್ಪುಗಳನ್ನು ಮಾಡ್ತಾ ಇದ್ದಾನೆ. Okay, forgive him, no problem. See, everybody commits a mistake. ನಾನು ಅವರನ್ನು ಕ್ಷಮಿಸಿ ಬಿಡ್ರಿ, ಎಲ್ಲರೂ ತಪ್ಪುಗಳನ್ನು ಮಾಡ್ತಾರೆ. But he said, when he prays, miracles are happening. ಮತ್ತು ಅದರ ಹೇಳ್ತಾನೆ, ಆತನು ಪ್ರಾರ್ಥಿಸಿದಾಗ ಅದ್ಭುತಗಳಾಗ್ತವೆ. I said, good, but how come he is not right when he is praying, miracles are happening? ಆತನು ಸರಿಯಾಗಿ ಇಲ್ಲದೆ ಇರುವಾಗ ಆತನು ಪ್ರಾರ್ಥಿಸುವಾಗ ಅದ್ಭುತಗಳು ಹೇಗೆ ಆಗ್ತವೆ? Miracles are not happening not because of that man. ಅದ್ಭುತಗಳು ಆಗುವಂತ ಕಾರಣ ಆ ವ್ಯಕ್ತಿಯಿಂದ ಅಲ್ಲ. Miracles are happening because Jesus died on the cross. ಅದ್ಭುತಗಳು ಆಗ್ತಾ ಇದೆ ಯಾಕಂದ್ರೆ ಯೇಸು ಕ್ರೂಜಿ ಮೇಲೆ ಸತ್ತಿದ್ದಾನೆ. I understand very clearly. ನನಗೆ ಒಂದು ಸ್ಪಷ್ಟವಾಗಿ ಅರ್ಥವಾಯಿತು. Miracles happen because God loves people. ಅದ್ಭುತಗಳು ಆಗ್ತವೆ ಯಾಕಂದ್ರೆ ದೇವರು ಜನರಿಗೆ ಪ್ರೀತಿಸ್ತಾನೆ. He wants to do something. ಆತನು ಜನರನ್ನು ಪ್ರೀತಿಸುವ ಕಾರಣ ಆತನು ಮಾಡುವುದಕ್ಕೆ ಬಯಸ್ತಾನೆ. Anybody takes the name of Jesus, miracle will happen. ಯಾರಾದ್ರೂ ಯೇಸುವಿನ ಹೆಸರು ಉಪಯೋಗಿಸುವುದಾದ್ರೆ ಅದ್ಭುತಗಳು ನಡೆಯುತ್ತವೆ. Hallelujah. Hallelujah. That's what I'm saying. ನನಗೆ ಅರ್ಥವಾಗ್ತಾ ಇದೆಯಾ? You should not fear. You should not think, I can't pray. Let somebody pray. ಮತ್ತು ನಾವು ಎಂದಿಗೂ ಭಯಪಡಬಾರದು ಮತ್ತು ಹಿಂಜಾರಬಾರದು, ನಾನು ಪ್ರಾರ್ಥಿಸುವುದಿಲ್ಲ, ಇನ್ನೊಬ್ಬರು ಪ್ರಾರ್ಥಿಸಲಿ ಎಂಬುದಾಗಿ. And don't get into the good works. Try to earn the power by praying, power by doing. Don't try to do it. ಮತ್ತು ಒಂದು ಒಳ್ಳೆ ಕಾರ್ಯಗಳಿಂದಾಗಲಿ ಅಥವಾ ದೇವರ ಶಕ್ತಿಯನ್ನು ನಾನು ಸಂಪಾದಿಸಬಹುದು, ನಾನು ಅದನ್ನು ಹೊಂದಿಕೊಳ್ಳಬಹುದು, ಏನಾದರೂ ಮಾಡಿ ಎಂಬುದಾಗಿ ಅಂತ ವಿಚಾರಗಳನ್ನು ಎಂದಿಗೂ ಮಾಡಬೇಡಿ. Sometimes people talk like that, makes us to feel we are not good, they are good. ಮತ್ತು ಕೆಲವು ಸಾರಿ ಜನರು ಇಂಥ ಮಾತುಗಳನ್ನು ಆಡ್ತಾರೆ, ಅವರು ಹೇಳುವಂತ ಮಾತುಗಳಿಂದ ನಾವು ಚೆನ್ನಾಗಿಲ್ಲ, ಅವರೇ ಚೆನ್ನಾಗಿದ್ದಾರೆ ಎಂಬುದಾಗಿ. I remember one day one man of God called me and said, is it raining in Gulbarga? He asked. Yes, I said. ಮತ್ತು ಒಂದು ಸಾರಿ ಒಬ್ಬ ದೇವರ ಸೇವಕನಿಗೆ ಫೋನ್ ಮಾಡಿ ಆತನಿಗೆ ಕೇಳಿದ, ಗುಲ್ಬರ್ಗದಲ್ಲಿ ಮಳೆ ಬರ್ತಾ ಇದೆ. ನಾನು ಹೇಳಿದೆ, ಹೌದು ಮಳೆ ಬರ್ತಾ ಇದೆ. What about other places, Raichur, Yadgira? Everywhere it's raining. ಮತ್ತು ರಾಯಚೂರು ಬಗ್ಗೆ ಏನು, ಯಾದಗಿರಿ ಬಗ್ಗೆ ಏನು, ನಾನು ಹೇಳಿದೆ ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. That is okay. ಅದು ಪರವಾಗಿಲ್ಲ. Then afterwards what he said was really shocking. ಮತ್ತು ನಂತರ ಆತನು ಹೇಳಿರುವಂತ ಮಾತನ್ನು ಕೇಳಿದಾಗ ನನಗೆ ನಿಜವಾಗಿ ಆಶ್ಚರ್ಯವಾಯಿತು. It has to rain. ಅಲ್ಲಿ ಮಳೆ ಆಗಲೇಬೇಕು. You know why? ಯಾಕೆ ಗೊತ್ತಾ? 21 days we fasted and prayed. 21 ದಿವಸ ನಾವು ಉಪವಾಸ ಇದ್ದು ಪ್ರಾರ್ಥಿಸಿದ್ವಿ. He is telling it is God is working because we fasted and prayed. ಮತ್ತು ಆತನು ಹೇಳ್ತಿದ್ರೆ ಯಾಕೆಂದ್ರೆ ನಾವು ದೇವರು ಕಾರ್ಯ ಮಾಡ್ತಾ ಇದ್ರೆ ನಾವು ಉಪವಾಸ ಮಾಡಿದ್ರಿಂದ. That means if he doesn't pray, God will not send rain. ಅದರ ಅರ್ಥ ಏನಂದ್ರೆ ಆತನು ಪ್ರಾರ್ಥನೆ ಮಾಡ್ತಿದ್ರೆ ಅಲ್ಲಿ ದೇವರು ಮಳೆಯನ್ನೇ ಕಳಿಸುವುದಿಲ್ಲ. I called him after 15 days. ನಾನು 15 ದಿನಗಳಾದ್ಮೇಲೆ ಮತ್ತೆ ಕರೆ ಮಾಡಿದೆ. Now there is a flood in Raichur. Who is the cause? ನಾನು ಹೇಳಿದೆ, ರಾಯಚೂರಿನಲ್ಲಿ ಪ್ರವಾಹ ಬಂದಿದೆ, ಇದಕ್ಕೆ ಕಾರಣ ಯಾರು? It's because of your fasting. ಅದರಿಂದ ಉಪವಾಸ ಕಾರಣನಾ? Don't try somebody to put some laws in your mind, by their testimonies, by something, Don't feel that you are not worthy, somebody is worthy. ಮತ್ತು ಸಾಕ್ಷಿ ಹೇಳುವುದರಿಂದಾಗಲಿ ಕೆಲವು ಮಾತುಗಳನ್ನು ಹೇಳುವುದರಿಂದಾಗಲಿ ನೀವು ಯೋಗ್ಯರಾಗಿದ್ದೀರಿ, ಅದಕ್ಕೆ ಆಗಿದೆ, ಇನ್ನೊಬ್ಬರು ಯೋಗ್ಯರಲ್ಲ, ಇಂಥ ಒಂದು ಮಾತುಗಳನ್ನು ಹೇಳುವುದು ಬೇಕಾಗಿಲ್ಲ. Hallelujah. Hallelujah. Miracles are free. ಅದ್ಭುತಗಳು ಉಚಿತವಾಗಿದೆ. Tell your neighbor, miracles are free. ಅದ್ಭುತಗಳು ಉಚಿತವಾಗಿದೆ. Why? ಯಾಕೆ? If our prayer is going to bring miracles, then why Jesus should die on the cross?
ನಮ್ಮ ಪ್ರಾರ್ಥನೆ ಅದ್ಭುತಗಳನ್ನು ತರುವುದಾದರೆ ಯೇಸು ಯಾಕೆ ಕ್ರೂಜ ಮೇಲೆ ಸಾಯ್ಬೇಕಾಗಿತ್ತು? Why resurrection power? ಯಾಕೆ ಪುನರುತ್ಥಾನ ಶಕ್ತಿ? It is not our. We have to pray. Listen, don't misunderstand. We have to pray. We have to holy life, but we don't depend on this for miracles. We depend on the finished work of cross. What Jesus accomplished by His death, burial, resurrection. ನಾವು ಪ್ರಾರ್ಥಿಸಬೇಕು, ನಾವು ಪರಿಶುದ್ಧರಾಗಬೇಕು, ಅದನ್ನು ನಾನು ಆಸರೆ ಮಾಡ್ತಾ ಇಲ್ಲ. ಆದರೆ ಅದ್ಭುತಗಳನ್ನು ನಡೆಸುವುದಕ್ಕಾಗಿ ನಾವು ಯೇಸು ಕ್ರಿಸ್ತನ ಕ್ರೂಜೆಯ ಮೇಲೆ ಮಾಡಿದ ಸಂಗತಿಗಳ ಮೇಲೆ ಆತುಕೊಳ್ಳಬೇಕು. Okay, one more scripture. ಇನ್ನೊಂದು ವಾಕ್ಯ, All of it turn your Bible. Galatians 5:1. ಗಲಾತ್ಯ 5:1. Stand fast, therefore, in the liberty wherewith Christ has made us free, and be not entangled again with the yoke of bondage. ಕ್ರಿಸ್ತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ಲೋಕದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. Hallelujah. Hallelujah. Shall we all just repeat in Kannada? ಕನ್ನಡದಲ್ಲಿ ನಾನಿಂದ ಹೇಳ್ರೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರರನ್ನಾಗಿ ಮಾಡಿದ್ದಾನೆ, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಕ್ರಿಸ್ತನು ನನ್ನನ್ನು ಸ್ವತಂತ್ರನಾಗಿ ಮಾಡಿದ್ದಾನೆ, ಅದರಲ್ಲಿ ನಾನು ಸ್ಥಿರವಾಗಿ ನಿಂತುಕೊಳ್ಳುತ್ತೇನೆ, ದಾಸತ್ವದ ನೊಗದಲ್ಲಿ ನಾನು ತಿರುಗಿ ಸಿಕ್ಕಿಕೊಳ್ಳುವುದಿಲ್ಲ. ಬಹಳ ಸುಲಭ. How you are saved? ನೀವು ಹೇಗೆ ರಕ್ಷಣೆ ಹೊಂದಿದ್ದೀರಿ? You believe Jesus died for you. ನೀವು ನಂಬಿದ್ದೀರಿ ಯೇಸು ಕ್ರೂಜೆ ಮೇಲೆ ಸತ್ತಿರುವುದನ್ನು. Freely you got it. ನೀವು ಉಚಿತವಾಗಿ ಹೊಂದಿದ್ದೀರಿ. Same everything you are going to receive. ಮತ್ತು ಅದರಂತೆ ಎಲ್ಲವನ್ನೂ ನಾನು ಹೊಂದಿಕೊಳ್ತೇನೆ. By believing what He has done. ಆತನು ಕ್ರೂಜೆ ಮೇಲೆ ಏನ್ ಮಾಡ್ತಾನೆ ಅದನ್ನು ನಂಬುವುದರ ಮೂಲಕ. Other than that, you try to get the blessing through some good works, you will come into the bondage. ಮತ್ತು ಅದರ ಬದಲಾಗಿ ಏನಾದರೂ ಕೆಲವು ಒಳ್ಳೆ ಕಾರ್ಯಗಳನ್ನು ಮಾಡುವುದರ ಮೂಲಕ ನೀವು ಹೊಂದಿಕೊಳ್ಳುವುದಕ್ಕಾಗಿ ನೀವು ಬಯಸುವುದಾದರೆ ನೀವು ದಾಸತ್ವದಲ್ಲಿ ಸಿಕ್ಕಿಕೊಳ್ಳುತ್ತೀರಿ. Don't allow anybody to put. ಯಾರು ನಿಮ್ಮನ್ನು ದಾಸತ್ವದಲ್ಲಿ ಹಾಕುವಂತೆ ಬಿಡಬೇಡಿರಿ. My church pastor, I made very strict. ಕೆಲವರು ಹೇಳ್ತಾರೆ, ಸಭಾಪಾಲಕರೇ, ನನ್ನ ಸಭೆಯಲ್ಲಿ ನಾನು ಕಡ್ಡಾಯವಾಗಿ ಮಾಡಿದ್ದೇನೆ. I said, what strict you made? ಯಾವ ಕಡ್ಡಾಯ ಮಾಡಿದ್ದೀರಿ? Very strictly told. ನಾನು ಕಡ್ಡಾಯವಾಗಿ ಹೇಳಿದ್ದೇನೆ, No girls, no women can wear jeans and come. Strict, very strict. ಯಾವುದೇ ಹುಡುಗಿಯರಾಗ್ಲಿ ಯಾವುದೇ ಸ್ತ್ರೀಯರಾಗ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಬರಲೇಬಾರ್ದು. I said, why you told? ನಾನು ಹೇಳಿದೆ, ಯಾಕೆ ಹೇಳಿದೆ? It is written, brother. ಅಲ್ಲಿ ಬರೆಯಲ್ಪಟ್ಟಿದೆ ಸಹೋದರರೇ, Old Testament is written. ಹಳೆ ಒಡಂಬಡಿಕೆಯಲ್ಲಿ ಬರೆದಿದೆ. So what is the meaning? ಅದರ ಅರ್ಥ ಏನು? He is trying to put them under the bondage. ಆತನು ಅವರನ್ನು ದಾಸತ್ವದಲ್ಲಿ ಹಾಕ್ತಾ ಇದ್ದಾನೆ. Hallelujah. Hallelujah. I don't do. ನಾನು ಮಾಡುವುದಿಲ್ಲ. Sometimes I know, now thank God nobody is in the church like that. Praise God. ದೇವರಿಗೆ ಸ್ತೋತ್ರ, ಈಗ ಸಭೆಯಲ್ಲಿ ಆ ತರ ಯಾರು ಇಲ್ಲ. Some people will try to do in our own church only. ನಮ್ಮ ಸಭೆಯಲ್ಲೇ ಕೆಲವರು ಮಾಡುವುದಕ್ಕೆ ಪ್ರಯತ್ನಿಸ್ತಾರೆ. I said, don't take baptism. Baptism ತಗೋಬೇಡ ನೀನು. ಪರ್ಫೆಕ್ಟ್ ಆಗಿಲ್ಲ, ಆಗದ ಮೇಲೆ ಬ್ಯಾಪ್ಟಿಸಮ್ ಇಲ್ಲ. ದೀಕ್ಷಾಸ್ನಾನ ತಗೊಳ್ಳೇಬಾರ್ದು. ನೀನ್ ಪರ್ಫೆಕ್ಟ್ ಆಗೋ ತನಕ, ಪರಿಪೂರ್ಣ ಆಗೋ ತನಕ ದೀಕ್ಷಾಸ್ನಾನ ತಗೊಳ್ಬೇಡ. The fellow will never become perfect, he will never take baptism. ಅವನು ಪರ್ಫೆಕ್ಟ್ ಆಗುವುದಿಲ್ಲ, ಅವನು ದೀಕ್ಷಾಸ್ನಾನ ತಗೊಳ್ಳುವುದೇ ಇಲ್ಲ. Don't put conditions. ಷರತ್ತುಗಳನ್ನು ಹಾಕಬೇಡಿರಿ. Tell your neighbor, don't put condition. ಪಕ್ಕದವರಿಗೆ ಷರತ್ತುಗಳನ್ನು ಹಾಕಬೇಡಿರಿ. Why? ಯಾಕೆ? Christ has set us free. ಯಾಕಂದ್ರೆ ಕ್ರಿಸ್ತನು ನಮಗೆ ಸ್ವತಂತ್ರವಾಗಿ ಮಾಡಿದ್ದಾನೆ. Hallelujah. Hallelujah. Again I'm saying, we have to dress decently. There is nothing wrong in dressing decently. ನೀವು ಡೀಸೆಂಟ್ ಆಗಿ ಡ್ರೆಸ್ ಮಾಡುವುದು ಅದು ಬಹಳ ಒಳ್ಳೆಯದಾಗಿದೆ, ಅದು ತಪ್ಪೇನೂ ಇಲ್ಲ. We have to pray. ನಾವು ಪ್ರಾರ್ಥಿಸಬೇಕು. We should live a holy life. ನಾವು ಪರಿಶುದ್ಧವಾದ ಜೀವಿತ We ಜೀವಿಸಬೇಕು. should fast and pray. There is nothing wrong in it. ನಾವು ಉಪವಾಸದಿಂದ ಪ್ರಾರ್ಥಿಸಬೇಕು, ಅದರಲ್ಲಿ ತಪ್ಪೇನೂ ಇಲ್ಲ. But all these things are not the cause for miracles. ಆದ್ರೆ ಈ ಎಲ್ಲ ಸಂಗತಿಗಳು ಅದ್ಭುತಗಳನ್ನು ನಡೆಸುವ ಕಾರಣಗಳಲ್ಲ. Are you with me? ನನ್ನೊಟ್ಟಿಗಿದ್ದೀರಾ? I told you, I don't know about you. I did this. I thought, for miracles, I have to fast. Otherwise, it will not happen. ಮತ್ತು ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲ, ನಾನು ಇದನ್ನು ಮಾಡಿದ್ದೇನೆ, ಅದ್ಭುತಗಳಿಗಾಗಿ ನಾನು ಉಪವಾಸವಿದ್ದು ಪ್ರಾರ್ಥಿಸ್ತಾ ಇದ್ದೆ. And I used to tell God, I did what they said, 40 days over. Now, where are the miracles? ಮತ್ತು ನಾನು ದೇವರಿಗೆ ಅವರೆಲ್ಲ ಹೇಳಿದ್ರು, ನಾನು ಮಾಡಿದ್ದೇನೆ, 40
ದಿನ ಉಪವಾಸ ಪ್ರಾರ್ಥನೆ ಆಯ್ತು, ಈಗ ನನ್ನ ಅದ್ಭುತಗಳಲ್ಲಿ No, no, no. It's not our good works. ಇದು ನಮ್ಮ ಒಳ್ಳೆ ಕಾರ್ಯಗಳಲ್ಲ. Shall we all stand up? ನಾವು ಎದ್ದಿಟ್ಟುಕೊಳ್ಳೋಣ. Hallelujah. Hallelujah. Say in English, I stand fast at liberty where Christ has made me free. Yeah? ಕ್ರಿಸ್ತನು ನನ್ನನ್ನು ಸ್ವತಂತ್ರವಾಗಿ ಮಾಡಿರುವಾಗ ಅದರಲ್ಲಿ ನಾನು ಸ್ಥಿರವಾಗಿ ನಿಲ್ಲುತ್ತೇನೆ. Don't allow law to persecute you. ಕಾರ್ಯಗಳು ನಿಮ್ಮನ್ನು ಹಿಂಸಿಸುವಂತೆ ಬಿಡಬೇಡಿರಿ. Don't allow legalism to persecute you. ಕಾರ್ಯಗಳು ನಿಮ್ಮನ್ನು ಹಿಂಸಿಸುವಂತೆ ಬಿಡಬೇಡಿರಿ. You believe in the grace of God. ನಾವು ದೇವರ ಕೃಪೆಯಲ್ಲಿ ವಿಶ್ವಾಸ ಬಿಡ್ತೇವೆ. He has done for us. ಆತ ನಮಗಾಗಿ ಏನ್ ಮಾಡಿದ್ದಾನೆ. We believe in the promises of God. ನಾವು ದೇವರ ವಾಗ್ದಾನಗಳಲ್ಲಿ ನಂಬಿಕೆ ಇಡ್ತೇವೆ. Hallelujah. Hallelujah. Every promise will be fulfilled in your life. ಯಾಕೆ ಎಲ್ಲ ವಾಗ್ದಾನಗಳು ನಿಮ್ಮ ಜೀವಿತ ನೆರವೇರಲ್ಪಡ್ತದೆ? Because Jesus died on the cross. ಯಾಕಂದ್ರೆ ಯೇಸು ಕ್ರೂಜಿ ಮೇಲೆ ಸತ್ತಿದ್ದಾನೆ. Amen. Nothing else. ಅದು ಬಿಟ್ಟು ಬೇರೆ ಏನಿಲ್ಲ. Because he died on the cross, all the promises will come. ಆತನು ಕ್ರೂಜಿ ಮೇಲೆ ಸತ್ತಿರುವ ಕಾರಣ ಎಲ್ಲ ವಾಗ್ದಾನಗಳು ನೆರವೇರಲ್ಪಡ್ತವೆ. We are the children of promise. ನಾವು ವಾಗ್ದಾನದ ಮಕ್ಕಳಾಗಿದ್ದೇವೆ. Free people. ನಾವು ಸ್ವತಂತ್ರರಾಗಿದ್ದೇವೆ. Amen. You understand? ನಿಮಗೆ ಅರ್ಥವಾಯಿತು. Next week again I'll teach. ನಾನು ಮುಂದಿನ ವಾರ ಮತ್ತೆ ಕಲಿಸ್ತೇನೆ. One desire. ಆದ್ರೆ ಒಂದೇ ಆಸೆ, What desire you should have? ಒಂದೇ ಆಸೆ ನಿಮಗಿರಬೇಕು. Power of God should flow through me. ದೇವರೇ, ನಿನ್ನ ಶಕ್ತಿ ನನ್ನ ಮೂಲಕ ಅರಿಯಬೇಕು. The more you get a revelation of grace, more power of God will be released to you. ನೀವು ಎಷ್ಟು ಕೃಪೆಯ ಪ್ರಕಟಣೆಗಳನ್ನು ಹೊಂದಿಕೊಳ್ತೀರೋ ಅಷ್ಟು ದೇವರ ಶಕ್ತಿ ನಿಮ್ಮ ಮೂಲಕ ಅರಿತು ಹೋಗ್ತದೆ. I understood that secret. ನಾನು ಆ ರಹಸ್ಯವನ್ನು ಅರ್ಥ ಮಾಡಿಕೊಂಡಿದ್ದೇನೆ. Whenever I talk about cross, ನಾನು ಯಾವಾಗ ಕ್ರೂಜಿಯ ಬಗ್ಗೆ ಮಾತಾಡ್ತೇನೋ, about what Jesus has done, ಯೇಸು ಕ್ರೂಜಿ ಮೇಲೆ ಏನು ಮಾಡಿದ್ದಾನೋ, oh, that's the time for miracles. ಆ ಸಮಯವು ಅದ್ಭುತಗಳಾಗುವಂತ ಸಮಯವಾಗಿದೆ. Hallelujah. Hallelujah. Expect every day miracles will happen through you. ಮತ್ತು ನಿಮ್ಮ ಮೂಲಕ ಪ್ರತಿದಿನವೂ ಅದ್ಭುತಗಳು ಆಗ್ತದೆ ಎಂಬುದಾಗಿ ಅಪೇಕ್ಷೆ ಮಾಡಿರಿ. Every day miracles will happen through you. ಪಕ್ಕದವ್ರಿಗೆ ಹೇಳ್ರಿ, ನಿಮ್ಮ ಮೂಲಕ ಪ್ರತಿದಿನವೂ ಅದ್ಭುತಗಳಾಗ್ತವೆ. Shall we all just lift up our hands? ನಾವು ನಮ್ಮ ಕೈಗಳನ್ನು ಬೆಳೆಯೋಣ. I want to thank God. ನಾವು ದೇವರಿಗೆ ವಂದನೆ ಸಲ್ಲಿಸೋಣ. Because through